ಒಂದೊಂದು ದೃಶ್ಯವೂ ಭೀಕರ, ಭಯಂಕರ. ಚಿನ್ನಸ್ವಾಮಿ ಬಳಿ ಕಾಲ್ತುಳಿತ ಭೀಕರತೆಗೆ ಈ ರಾಶಿ ರಾಶಿ ಚಪ್ಪಲಿಗಳೇ ಸಾಕ್ಷಿ. ಆರ್ಸಿಬಿ ಸಂಭ್ರಮಾಚರಣೆ ನೋಡಲು ಬಂದಿದ್ದ ಲಕ್ಷಾಂತರ ಅಭಿಮಾನಿಗಳ ಪೈಕಿ ಕಂಡು ಕೇಳರಿಯದ ಕಾಲ್ತುಳಿತದಲ್ಲಿ 11 ಜನರು ಬಲಿಯಾಗಿದ್ದಾರೆ. ಈ ದುರ್ಘಟನೆಯಲ್ಲಿ ಮೃತಪಟ್ಟವರ ಪೈಕಿ ಹಾಸನ ಮೂಲದ ಭೂಮಿಕ್ ಕೂಡ ಒಬ್ಬ. 20 ವರ್ಷದ 2ನೇ ವರ್ಷದ ಎಂಜಿನಿಯರಿಂಗ್ ವಿದ್ಯಾರ್ಥಿ ಭೂಮಿಕ್ ಸ್ನೇಹಿತರೊಂದಿಗೆ ಆರ್ಸಿಬಿ ವಿಜಯೋತ್ಸವ ನೋಡೋದಕ್ಕೆ ಚಿನ್ನಸ್ವಾಮಿಗೆ ಆಗಮಿಸಿದ್ದ. ಆದರೆ ಯಾವಾಗ ಕಾಲ್ತುಳಿತ ಸಂಭವಿಸಿದೋ ಭೂಮಿಕ್ ಸ್ನೇಹಿತರ ಗುಂಪಿನಿಂದ ಬೇರ್ಪಟ್ಟಿದ್ದಾನೆ. ಸ್ನೇಹಿತರು ಭೂಮಿಕ್ನನ್ನ ಪತ್ತೆ ಹಚ್ಚಿದಾಗ ಆಗಲೇ ಕುಸಿದು ಬಿದ್ದಿದ್ದ. ಆತನಿಗೆ ಸಿಪಿಆರ್ ನೀಡಲು ಪ್ರಯತ್ನಪಟ್ಟರು ಹಾಗೂ ಆಂಬ್ಯುಲೆನ್ಸ್ಗಾಗಿ ಸಹ ಹುಡುಕಾಡಿದರು. ಆದರೆ ಯಾವುದೂ ಲಭ್ಯ ಇರಲಿಲ್ಲ. ಪೊಲೀಸರು ಭೂಮಿಕ್ನನ್ನ ವೈದೇಹಿ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಭೂಮಿಕ್ ಸಾವನ್ನಪ್ಪಿದ್ದ. ಹಾಸನ ಮೂಲದ ಭೂಮಿಕ್ ಟಿ.ಡಿ. ಲಕ್ಷ್ಮಣ ಅಶ್ವಿನಿ ದಂಪತಿಯ ಏಕೈಕ ಪುತ್ರ. ಕಳೆದ 20 ವರ್ಷಗಳಿಂದ ಲಕ್ಷ್ಮಣ್ ಕುಟುಂಬ ಬೆಂಗಳೂರಿನಲ್ಲಿ ನೆಲೆಸಿತ್ತು. ಕಾಲೇಜಿಗೆ ತೆರಳಿದ್ದ ಭೂಮಿಕ್ ವಾಪಸ್ ಬರಲೇ ಇಲ್ಲ. ಪುತ್ರನ ಮೃತದೇಹ ನೋಡಿ ತಂದೆ ಲಕ್ಷ್ಮಣ್ ಕಣ್ಣೀರು ಹಾಕಿದ್ದಾರೆ. ಹಗಲು ರಾತ್ರಿ ದುಡಿದು ಕೋಟಿಗಟ್ಟಲೆ ಆಸ್ತಿ ಮಾಡಿದೆ. ಯಾರಿಗಾಗಿ ಮಾಡಿದೆ? 100 ಕೋಟಿ ಆಸ್ತಿ ಮಾಡಿಟ್ಟಿದ್ದೀನಿ. ಅವನು ಹೊತ್ಕೊಂಡು ಹೋದ್ನ. ಬೇರೆಯವರಿಗೋಸ್ಕರ ಬದುಕಿಲ್ಲ ನಾನು, ಅವನಿಗೋಸ್ಕರ ಬದುಕಿದ್ದವನು ಅಂತ ತಂದೆ ಕಣ್ಣೀರು ಹಾಕಿದ್ದಾರೆ. ಯಾರಿಗೋಸ್ಕರ ಬೇಜಾನಿದೆ. 100 ಕೋಟಿ ಆಸ್ತಿ ಮಾಡಿಟ್ಟೆ. ಏನಕ್ಕೆ? ಈಗ ಓದ್ಕೊಂಡು ಹೋದ್ ನಾನು ಮಾಡಿಟ್ಟೆ, ರಾತ್ರಿ ಆಗಲು ಮಾಡಿಟ್ಟೆ. ಏನಕ್ಕೆ? ಇನ್ನು ಏನಕ್ಕೆ ಬೇಕಾ? ಒಂದು ಪೂಜೆ, ಸ್ವರ್ಗ ಎಲ್ಲ ಇದೆ. ಏನಿಲ್ಲ, ಅವ್ನು ಹೆಂಗಿದ್ದ, ಅವ್ನು ಏನ್ ಮಾಡ್ತಾ ಇದ್ದ ಹಂಗೆ ಕಳಿಸ್ತೀನಿ ನಾನು. ಅವ್ನು ಬೇರೆಯವ್ರಿಗೋಸ್ಕರ ನಾನು ಬದುಕಿಲ್ಲ, ಅವನಿಗೋಸ್ಕರ ಬದುಕಿದ್ದೀನಿ. ಅವ್ನು ಹೆಂಗಿದ್ದ ಹಂಗೆ ಕಳಿಸ್ತೀನಿ. ನನ್ಗೆ ಯಾರು ಅಡ್ವೈಸ್ ಕೇಳೋ ಅಂಥದ್ದು ತಗೊಳ್ಳೋ ಅಂಥದ್ದು ಅವನು ತಗೊಳ್ತಿರ್ಲಿಲ್ಲ, ನಾನು ತಗೊಳ್ಳೋದು. ಸರ್ಕಾರದ ವಿರುದ್ಧ ಭೂಮಿಕ್ ತಂದೆ ಕಿಡಿಕಾರಿದ್ದಾರೆ. ಕಂಟ್ರೋಲ್ ಮಾಡಲು ಆಗದಿದ್ದ ಮೇಲೆ ಕಾರ್ಯಕ್ರಮ ಯಾಕೆ ಮಾಡಬೇಕಾಗಿತ್ತು? ನಮ್ಮಂಥ ಅಮಾಯಕರ ಮಕ್ಕಳನ್ನ ಸಾಯಿಸೋದಕ್ಕೆ ಕಾರ್ಯಕ್ರಮ ಮಾಡಿದ್ರ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ಫಂಕ್ಷನ್ ಅರೇಂಜ್ ಮಾಡಿದ ಮೇಲೆ ಈ ಸರ್ಕಾರದವರಿಗೆ ನಮ್ಮಂಥ ಬಡ ಮಕ್ಕಳು, ನಮ್ಮಂಥ ಒಂದೊಂದು ಮಕ್ಕಳು ಇದ್ದರನ್ನ ಪ್ರಾಣ ತೆಗೆಯೋದೇ ಇವ್ರ ಕೆಲಸ ಆಗೋಯ್ತಲ್ಲ. ಹೋಮ್ ಮಿನಿಸ್ಟ್ರು ಅಂತ ಇದ್ದರಿಗೆ ಏನಾಗುತ್ತೆ ಏನು ಗೊತ್ತಿತ್ತು. ಎಲ್ಲ ಇದನ್ನು ನೋಡ್ಕೊಂಡು ಬಂದಿದ್ರು. ಎಷ್ಟು ಕ್ರೌಡ್ ಇತ್ತು. ಇವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ವ ಸರ್? ಇವರು ನಮ್ಮಂಥ ಒಂದೊಂದು ಮಕ್ಳು ಇಟ್ಕೊಂಡವ್ರನ್ನ ಪ್ರಾಣ ತೆಗಿಯೋಕ್ಕೋಸ್ಕರನೇ ಈ ಫಂಕ್ಷನ್ ಅಟೆಂಡ್ ಮಾಡಿರ. ಈ ಫಂಕ್ಷನ್ ಆರ್ಗನೈಸ್ ಮಾಡಿದ್ದೆ ಅದಕ್ಕೋಸ್ಕರನ. ಈ ಫಂಕ್ಷನ್ ಆರ್ಗನೈಸ್ ಮಾಡಿದ ಮೇಲೆ ಕರೆಕ್ಟಾಗಿ ಮಾಡೋ ಅಂಥ ಕೆಪಾಸಿಟಿ ಇಲ್ಲ ಅಂದಮೇಲೆ ಬಿಡಬೇಕಿತ್ತು. ಇನ್ನೂ 2 ದಿವಸ ಬಿಟ್ಟು ಮಾಡ್ಬೋದಿತ್ತಲ್ವ. ಕಾಲ್ತುಳಿತ ದುರಂತದಲ್ಲಿ 14 ವರ್ಷದ ಬಾಲಕಿ ದಿವ್ಯಾಂಶಿ ಮೃತಪಟ್ಟಿದ್ದಾರೆ. ಯಲಹಂಕ ಕಣ್ಣೂರಿನ ನಿವಾಸಿ ಶಿವಕುಮಾರ್ ಅಶ್ವಿನಿ ದಂಪತಿ ಮಗಳಾದ ದಿವ್ಯಾಂಶಿ 9ನೇ ತರಗತಿಯಲ್ಲಿ ಓದ್ತಾ ಇದ್ಲು. ದಿವ್ಯಾಂಶಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಚಿಕ್ಕಮ್ಮನ ಜೊತೆ ಬಂದಿದ್ದರು. ದಿವ್ಯಾಂಶಿ ಕಾಲ್ತುಳಿತಕ್ಕೆ ಸಿಲುಕಿ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪುಟ್ಟ ಕಂದಮ್ಮಳನ್ನ ಕಳೆದುಕೊಂಡು ಇಡೀ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ದಿವ್ಯಾಂಶಿ ತಾಯಿ ಮಾತನಾಡಿ, ವಿರಾಟ್ ಕೊಹ್ಲಿ ನೋಡ್ತೀನಿ ಅಂತ ಹಠ ಹಿಡಿದ್ಲು. ಅದಕ್ಕೆ ಸಂಭ್ರಮಾಚರಣೆ ನೋಡೋದಕ್ಕೆ ಹೋಗಿದ್ವು. ಯಾಕೆ ಒಂದೇ ಒಂದು ಗೇಟನ್ನು ಓಪನ್ ಮಾಡಿದ್ದು? 4 ಗೇಟ್ ಓಪನ್ ಮಾಡೋದಕ್ಕೆ ಏನಾಗಿತ್ತು? ಮಗಳು ಬಿದ್ದಿದ್ರು ಕೂಡ ಯಾರೂ ಕಾಪಾಡಲಿಲ್ಲ ಅಂತ ಗೋಳಾಡಿದ್ದಾರೆ. We did not have any plans to go inside. ನಮಗೆ ಯಾವುದೇ ಪ್ಲಾನ್ಸ್ ಇರಲಿಲ್ಲ ಒಳಗಡೆ ಹೋಗೋದಕ್ಕೆ. ಬಟ್ ದೆನ್ ಹೆಂಗಾಯಿತು ಏನಕ್ಕಾಯಿತು ಅಂತ ಗೊತ್ತೇ ಇಲ್ಲ. ವಿ ವರ್ ವಾಚಿಂಗ್ ಕಂಫರ್ಟೇಬಲಿ ಸಿಟ್ಟಿಂಗ್ ಆನ್ ದ ಫುಟ್ಪಾತ್. ನಾವು ಅದು ಓಪನ್ ಕ್ಯಾನ್ವೇ ಮಾತ್ರ ನೋಡಿ ಹೋಗೋಣ ಅಂತ ವಿ ಹ್ಯಾಡ್ ಆಲ್ರೆಡಿ ಡಿಸೈಡೆಡ್. ಬಿಕಾಸ್ ಪೆರೇಡ್ ಕ್ಯಾನ್ಸಲ್ ಆಗಿತ್ತು. ಶಿ ವಾಸ್ ಸೋ ಫ್ಯಾಸಿನೇಟೆಡ್ ಅಬೌಟ್ ಕ್ರಿಕೆಟ್. ನೀವು ಯಾವ ಕ್ರಿಕೆಟ್ರ್ ಬಗ್ಗೆ ಕೇಳ್ತೀರಾ, ವೆದರ್ ಹಿ ಈಸ್ ಇಂಡಿಯನ್ ಪ್ಲೇಯರ್ or some other country's player, she tells you everything. So she wanted to see Virat Kohli. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟವರ ಪೈಕಿ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಸಹನಾ ಕೂಡ ಒಬ್ಬರು. ಇತ್ತೀಚೆಗೆ ಎಂಜಿನಿಯರಿಂಗ್ ಮುಗಿಸಿದ್ದ ಸಹನಾ ಬಾಷ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿದ್ದರು. ಸಹನಾ ಕೆಲಸಕ್ಕೆ ರಜೆ ಹಾಕಿ ಆಚರಣೆಯಲ್ಲಿ ಭಾಗವಹಿಸೋದಕ್ಕೆ ಸ್ನೇಹಿತರೊಂದಿಗೆ ಆಗಮಿಸಿದರು. ನುಗ್ಗಲು ಉಂಟಾಗಿ ಸಹನಾ ಕೆಳಗೆ ಬಿದ್ದಿದ್ದಾರೆ. ಪೊಲೀಸರು ಆಕೆಯನ್ನ ವೈದೇಹಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿದರೂ ಸಾವನ್ನ ಗೆಲ್ಲಲು ಸಾಧ್ಯವಾಗಲಿಲ್ಲ. ಇನ್ನು ಮೃತ ಸಹನಾ ಶಿಕ್ಷಕ ದಂಪತಿ ಸುರೇಶ್ ಬಾಬು ಹಾಗೂ ಮಂಜುಳಾ ಮೊದಲನೇ ಪುತ್ರಿಯಾಗಿದ್ದರು. ಕಾಲ್ತುಳಿತ ಸಂಭವಿಸಿದ್ದು ಸರ್ಕಾರದ ನಿರ್ಲಕ್ಷ್ಯದಿಂದ ಅಂತ ಸಹನಾ ಪೋಷಕರು, ಸ್ನೇಹಿತರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಈ ಬಗ್ಗೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕಿತ್ತು. ಸರ್ಕಾರದ ನಿರ್ಲಕ್ಷ್ಯದಿಂದ ಸರಿಯಾದ ಯೋಜನೆ ಮಾಡಿಕೊಳ್ಳದೇ ಇರೋದು 11 ಜನ ಅಮಾಯಕರ ಸಾವಿಗೆ ಕಾರಣ ಅಂತ ಕಿಡಿಕಾರಿದ್ದಾರೆ. ತಂದೆ ತಾಯಿಗೂ ಈ ತರ ಕಷ್ಟ ಬೇಡ ಅಂತ ನನ್ನ ಮಗಳು ಸಿಗ್ತಾಳ ಸರ್. 25 ವರ್ಷ ಇಂಜಿನಿಯರಿಂಗ್ ಮಾಡಿ ಓದಿದ್ಲು, ಚೆನ್ನಾಗಿ ಓದಿ ಕೆಲಸ ತಗೊಂಡು ಯಾರಿಗೂ ಒಂದು ತೊಂದರೆ ಮಾಡ್ದಿರ
ತಾಯಿ ತಂದೆ ಮಾತು ಮೀರದೆ ಒಳ್ಳೆ ಮಗಳಾಗಿ ಒಳ್ಳೆ ತಂದೆ ತಾಯಿ ಮಗಳಾಗಿದ್ದು ಭಾಷೆಯಲ್ಲಿ ಸಾಫ್ಟ್ವೇರ್ 2 ವರ್ಷದಿಂದ ಮಾಡ್ತಾ ಇದ್ದೆ. ಮಾಡಬೇಕು ಅಂತ ಇದ್ವಿ. ದೈವಲೀಲೆ ಆಗಿದೆ. ಏನು ಮಾಡಿ ಮೊದಲೆಲ್ಲ ಒಂದ್ಸರಿ ಮ್ಯಾಚ್ಗೂ ಹೋಗಿದ್ಲು, ಕೇಳಿಕೊಂಡೇ ಹೋಗ್ತಾಳೆ ಎಲ್ಲ ನಾವು ಹೋಗ್ಬೇಕಂದ್ರೂ ಹುಷಾರಾಗಿ ಹೋಗ್ಬಿಡ್ಬಮ್ಮ. ಅವರು ಮೊದಲು ಅನ್ಕೊಂಡಿರ್ಲಿಲ್ಲ, ಮಧ್ಯಾಹ್ನ ಏನೋ ಈ ಥರ ಹೋಗೋಣ ಅಂತ ಹೋಗಿದ್ದಾರೆ. ಅಮಾಯಕರಿಗೆ ಬಲಿಯಾಗಿರೋದು. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ 25 ವರ್ಷದ ಪೂರ್ಣಚಂದ್ರ ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಪೂರ್ಣಚಂದ್ರ RCB ವಿಜಯೋತ್ಸವ ನೋಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದ. ಈ ವೇಳೆ ಕಾಲ್ತುಳಿತಕ್ಕೆ ಪೂರ್ಣಚಂದ್ರ ಬಲಿಯಾಗಿದ್ದಾನೆ. ಸದ್ಯ ಮೃತ ಪೂರ್ಣಚಂದ್ರ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಪೂರ್ಣಚಂದ್ರನ ಸ್ಟೋರಿ ಕೇಳಿದ್ರೆ ಕರುಳು ಚುರುಕನ್ನುತ್ತೆ. ಬೆಳಿಗ್ಗೆ ಅಷ್ಟೇ ಪೂರ್ಣಚಂದ್ರನಿಗೆ ಮದುವೆ ಮಾಡೋದಕ್ಕೆ ಪೋಷಕರು ಹುಡುಗಿಯನ್ನ ನೋಡಿದ್ರು. ಆದರೆ ಸಂಜೆ ಪೂರ್ಣಚಂದ್ರ ಸಾವಿನ ಸುದ್ದಿಯನ್ನ ಟಿವಿಯಲ್ಲಿ ನೋಡಿದ್ದಾರೆ. ಇನ್ನು ಪೂರ್ಣಚಂದ್ರ ಮೈಸೂರಿಗೆ ಹೋಗ್ತೀನಿ ಎಂದು ಬೆಂಗಳೂರಿಗೆ ಬಂದಿದ್ದಾನೆ. ಅದು ಮನೆಯಲ್ಲಿ ಗೊತ್ತಿರಲಿಲ್ಲ. ವಯಸ್ಸಿಗೆ ಬಂದ ಮಗನನ್ನ ಕಳೆದುಕೊಂಡು ಪೋಷಕರು ಗೋಳಾಡುವಂತಾಗಿದೆ. ಸರ್, ಯಾವುದೇ ಮಕ್ಕಳ ಮೇಲೆ ಯಾರ ಪೋಷಕರಲ್ಲಿ ಕನಸು ಕಟ್ಕೊಂಡೇ ಇರ್ತೀವಿ ಸರ್. ನಾನು ಅದಕ್ಕಿಂತ ಜಾಸ್ತಿ ಕಟ್ಕೊಂಡಿದ್ದೆ ಸರ್. ನನಗೊಬ್ಬನೇ ಮಗ. ನನ್ನ ಮಗ ಭಾಳ ಆ್ಯಕ್ಟಿವ್ ಆಗಿದೆ ಸರ್, ಭಾಳ ಬುದ್ಧಿವಂತ. ಅವ್ನು ನಾವು ಅಪ್ಪ ಮಕ್ಕಳಂಗೆ ಏನು ಇರಲಿಲ್ಲ ಸರ್. ಸ್ನೇಹಿತರಂಗೆ ಇದು ಮಾಡ್ತಿದ್ದೆ. ಅವನ ಬಗ್ಗೆ ಭಾಳ ಆಸೆ ಇಟ್ಕೊಂಡಿದ್ದೆ ಸರ್. ನಮ್ಮ ಬುಟ್ಟೆಲ್ಲ ಹೊಂಟೋದೆ ಸರ್. ಅವನು ನಮ್ಮ ಮದುವೆ ಮಾಡಬೇಕು ಅಂತಲೇ ಹೆಣ್ಣು ನೋಡಿ ಅವನು ಹೋಗಿ ಅಲ್ಲಿ ಮೈಸೂರಿಗೆ ಹೋಗಿ 2:30ಗೆ ಹೋಗೋನೆ ಸರ್. 2:30 ಕಾವೇರಿ ಎಕ್ಸ್ಪ್ರೆಸ್ಗೆ ಹೋಗೋ. ನಮಗೇನು ಹೇಳಿಲ್ಲ ಸರ್. ಅವ್ನ ಮುಖನೇ ನೋಡಿಲ್ಲ ಸರ್. ನಾವು ಇಲ್ಲಿ ಬಂದಿದ್ದು ನೋಡಿಲ್ಲ. ಅವನು ಹೋದ ವಾರ ಬನ್ನಿ ಸರ್, ಸಂಡೇ. ಹಾಂ, ಕಳೆದ ವಾರ ಮೈಸೂರಿಂದ ಬಂದು ಅವ್ರ ಭಾವವ್ರ ಜೊತೆ ಇಲ್ಲಿಗೆ ಬಂದಿಲ್ಲ ಸರ್. ಇಲ್ಲಿಗೆ ಬಂದಿರೇ ಏನೋ ತಪ್ಪೋಗೋದೇನೋ. ಅವ್ನು ಇಲ್ಲಿಗೆ ಬಂದಿಲ್ಲ ಸರ್. ಅವ್ನು ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಹುಡುಗಿ ನೋಡ್ಕೊಂಡು ಅಲ್ಲಿಗೆ ಹೋಗೋದು 8:30 ಅಲ್ಲಿ ಹಾಲು ಕುಡಿದ್ಬಿಟ್ಟು ಬಿಸ್ಕೆಟ್ ಕೊಟ್ಟು ಹುಡುಗಿ ಮನೆ ನೋಡಿಕೊಂಡು ಅಲ್ಲಿಂದ ಮೈಸೂರು 12 ಗಂಟೆ ಗಂಟು ಮೈಸೂರಲ್ಲೇ ಸರ್. ಅವನು ಮದುವೆ ಮಾಡೋಕ್ಕೆ ನಿಶ್ಚಯ ಮಾಡಿದ್ದು. ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದು. ಆ ಹುಡುಗಿನೂ BE ಸರ್. PNC BE ಮಾಡಿದ್ದು. ಅವ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದು. ಅವ್ನು ಮಾಡಿಬಿಟ್ಟ ಸರ್. ಇವತ್ತು ನಿಶ್ಚಯ ಎಲ್ಲ ಹಾಕ್ಬಿಟ್ರು, ಎಲ್ಲ ಹಾರ ಹಾಕ್ಬಿಟ್ರು ಸರ್. ಇವತ್ತು ಎಲ್ಲ ಹಾಕ್ಬಿಟ್ರು ನನ್ನ ಮಗುವಿಗೆ. ಇನ್ನು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ಯಕ್ಷಗಾನ ಕಲಾವಿದೆ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಚಿನ್ಮಯಿ ಶೆಟ್ಟಿ ಪ್ರಾಣ ಬಿಟ್ಟಿದ್ದಾಳೆ. ಬ್ಯಾಸ್ಕೆಟ್ಬಾಲ್ ಆಟಗಾರ್ತಿಯೂ ಆಗಿದ್ದ ಚಿನ್ಮಯಿ ಯಕ್ಷತರಂಗ ಬೆಂಗಳೂರಿನಲ್ಲಿ ಯಕ್ಷಗಾನವನ್ನು ಕಲಿತಾ ಇದ್ರು. ಮುದ್ದಾದ ಮಗಳ ಮೇಲೆ ಪೋಷಕರು ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ರು. ಆದರೆ ಚಿನ್ಮಯಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾಳೆ. ಮುದ್ದಿನ ಪುತ್ರಿಯನ್ನು ಕಳೆದುಕೊಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೆಬ್ರಿಯ ಕರುಣಾಕರ ಶೆಟ್ಟಿ ಮತ್ತು ಪೂಜಾ ಶೆಟ್ಟಿ ದಂಪತಿಯ ಪುತ್ರಿಯಾಗಿದ್ದ ಚಿನ್ಮಯಿ ಶೆಟ್ಟಿ ಕನಕಪುರ ರಸ್ತೆಯ ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ಲು. ಬೆಂಗಳೂರಿನ ಬನಶಂಕರಿ ವಿದ್ಯುತ್ ಚಿತಾಗಾರದಲ್ಲಿ ಚಿನ್ಮಯಿ ಶೆಟ್ಟಿ ಅಂತ್ಯಕ್ರಿಯೆ ನೆರವೇರಿತು. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ಬಲಿಯಾದವರದ್ದು ಒಂದೊಂದು ಕರುಣಾಜನಕ ಕಥೆ. ಇಲ್ಲಿ ನೋಡಿ, ಈ ಫೋಟೋದಲ್ಲಿ ಕಾಣ್ತಿರುವ ಯುವಕನ ಹೆಸರು ಶಿವಲಿಂಗ ಅಂತ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇದ್ದಿದ್ರೆ ಇವತ್ತು ಬದುಕಿ ಉಳಿತಾ ಇದ್ದ. ಆದರೆ ಬೆಂಗಳೂರಿಗೆ TC ತರೋದಕ್ಕೆ ಅಂತ ಬಂದು ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾನೆ. ದ್ವಿತೀಯ PUCಗೆ ಸೇರೋದಕ್ಕೆ TC ತರಲು ಬಂದಿದ್ದ ವಿದ್ಯಾರ್ಥಿ ಶಿವಲಿಂಗ RCB ವಿಜಯೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದ. ಯಾದಗಿರಿಯ ರಾಮಚಂದ್ರ ಮೂಲದ ವಿದ್ಯಾರ್ಥಿ ಶಿವಲಿಂಗ ಯಲಹಂಕ ಕಣ್ಣೂರಿನಲ್ಲಿ ವಾಸವಾಗಿದ್ದ. ತಂದೆ ತಾಯಿ ಇಬ್ಬರು ಗಾರೆ ಕೆಲಸ ಮಾಡಿ ಶಿವಲಿಂಗನನ್ನ ಓದಿಸ್ತಾ ಇದ್ರು. ಆದರೆ ತಂದೆ ತಾಯಿ ಕೆಲಸಕ್ಕೆ ಹೋಗಿದ್ದಾಗ ಶಿವಲಿಂಗ ಸ್ಟೇಡಿಯಂಗೆ ಹೋಗಿದ್ದಾನೆ. ಈ ವೇಳೆ ಕಾಲ್ತುಳಿತಕ್ಕೆ ಸಿಲುಕಿ ದುರಂತ ಅಂತ್ಯ ಕಂಡಿದ್ದಾನೆ. ಅಲ್ಲಿ ಪೂರ್ತಿ 6 ಗಂಟೆಗೆ ನಮ್ಮ ಯಜಮಾನಿಗೆ ಫೋನ್ ಹಚ್ಚಿರಿ, ನಮ್ಮ ಮಗ ಬರಲಿಲ್ಲ ಅಂದೆ. ಅವಾಗ ಫೋನ್ ಹಚ್ಚಿದ್ರೆ ನನ್ನ ಮಗ ಎತ್ತಲಿಲ್ರಿ. ಪೊಲೀಸವ್ರು ಎತ್ತರಿದ್ರು. ಪೊಲೀಸ್ ಏನಾಗ್ಯದ್ರಿ ಹೇಳಂದ್ರಿ. ಇಲ್ರಿ, ನೀವು ಬರ್ರಿ, ನೀವು ಬಂದ್ಮೇಲೆ ಮಾತಾಡಮ್ಮ ಅಂದ್ರೆ ಡೌಟ್ ಬಂತಮ್ಮ ನಮಗೂ. ನನ್ನ ಮಗ ಕ್ರಿಕೆಟ್ ಜೀವ ತಿಂತಮ್ಮೋ. ನನ್ನ ಮಗ ಭಾಳ ಸ್ಯಾಡ ನಮ್ಮ. ಕ್ರಿಕೆಟ್ಗೆ ಹೋಗ್ತೀನಿ ಅಂತ ಹೇಳಿಲ್ರಿ. ನನಗೆ ಮಾತಾಡಿ ಮುಂಜಾನೆ ಹೇಳೇನಮ್ಮ, ಕ್ರಿಕೆಟ್ಗೆ ಹೋದ್ರೆ ತುಳಿದು ಬಿಸಾಕ್ತಾರ ನನ್ರಿ. ಯಾರು ಪಾಸಿ ಮಾಡಿ ಕರ್ಕೊಂಡು ಹೋಗ್ಯಾರ. ನನ್ನ ಮಗ ಒಂದೇ ಓದ್ತಿದಿಲ್ರಿ. ಯಾವ ಹುಡುಗರು ಮಾಡ್ಯಾವ ನನ್ನ ಮಗ ಎಲ್ಲಿಗೆ ಓದ್ತಿದಿಲ್ರಿ. ವಿರಾಟ್ ಕೊಹ್ಲಿಗೆ ಅಂತ್ರಿ ಏನು ಕೊಟ್ಟ ನನ್ನ ಮಗನಿಗೆ. ಅವನು ಫೋಟೋ ಮನೆ ತುಂಬ ಅವ್ರೆ. ಅವನು ಫೋಟೋ ಮನೆ ತುಂಬ ಅವ್ರೆ. ನನ್ನ ಮಗನಿಗೆ ಭಾಳ
ನನ್ನ ಮಗನಿಗೆ ನೋಡ್ಲಿಕ್ಕೆ ಹೋಗಿದ್ದ ಅಲ್ಲಿ ಅಲ್ಲಿಗೆ ಹೋಗಿಲ್ರಿ, ಇಲ್ಲಿ ಶಿವಾಜಿನಗರಕ್ಕೆ ಬಂದು ಹೋಗಿದ್ದೀವಿ ನಾವು, ಅಲ್ಲಿಗೆ ಹೋಗಿಲ್ಲ. ಇವನ್ ನೋಡ್ಲಕ್ ಹೋಗ್ಯಾನ, ಎಲ್ಲ ತುಳಿದು ಇದು ಮಾಡ್ಯಾರ. ಮನೆ ತುಂಬಾ ಬರ್ತಾನೆ ಏನೇ ಆದ್ರೆ ನನಗೆ 2 ಮಕ್ಕಳು ಆಸ್ತಿ ರೀ, ನನಗೆ ಕೂಲಿ ಮಾಡಿ ಅದಮ್ಮ ಅಮ್ಮ ಅವನು ಎಲ್ಲಕ್ಕ ದೂರ ಆತದ. ನಾ ಬಾಗಲೂರಿಗೆ ಹಚ್ಕತ್ನಪ್ಪ, ನಂಬಲ್ಲಿ ಬಸ್ ಇಲ್ಲ, ನೀನಿಷ್ಟ ಬಂದಲ್ಲಿ ಹಚ್ಚಾರ ಮಗನ ಅಂದಿರಮ್ಮ. ಇನ್ನು ಯಾದಗಿರಿ ತಾಲೂಕಿನ ಹೊನಗೇರ ಗ್ರಾಮದಲ್ಲಿ ಶಿವಲಿಂಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೊಮ್ಮಗನ ಸಾವಿನ ಸುದ್ದಿ ತಿಳಿದು ಅಜ್ಜಿ ಕಣ್ಣೀರು ಹಾಕಿದ್ದಾರೆ. ಕಾಲ್ತುಳಿತದಲ್ಲಿ ತಮಿಳುನಾಡಿನ ಕೊಯಮತ್ತೂರಿನ ದೇವಿ ನಿಧನರಾಗಿದ್ದಾರೆ. 26 ವರ್ಷದ ದೇವಿ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ವಾಸವಾಗಿದ್ದು ಸ್ನೇಹಿತರೊಂದಿಗೆ RCB ಸೆಲೆಬ್ರೇಷನ್ ನೋಡೋದಕ್ಕೆ ಆಗಮಿಸಿದರು. ಒಟ್ನಲ್ಲಿ RCB ಚೊಚ್ಚಲ IPL ಕಪ್ ಗೆದ್ದಿದ್ದು ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲ. ಆದರೆ ಈ ಸಂಭ್ರಮ 24 ಗಂಟೆಯೂ ಉಳಿಯಲಿಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.